ನಮಸ್ಕಾರ ಬೆಳಗಾವಿ. ಲೋಕಸಭಾ ಚುನಾವಣೆ 2024, ಮಹಾಭಾರತ 2024. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವತ್ತು ಬೆಳಗಾವಿಯಲ್ಲಿದೆ. ಜಗದೀಶ್ ಶೆಟ್ಟರ್ ವರ್ಸಸ್ ಮೃಣಾಲ್ ಹೆಬ್ಬಾಳ್ಕರ್ ಕದನ. ಎರಡೂ ಪಕ್ಷದವರು ವೇದಿಕೆಯ ಮೇಲಿದ್ದಾರೆ. ಬಿಜೆಪಿ ಕಡೆಯಿಂದ ನಮ್ಮ ಕಡೆಗೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅವರಿದ್ದಾರೆ. ಕಾಂಗ್ರೆಸ್ ಕಡೆಯಿಂದ ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಅವರಿದ್ದಾರೆ, ಬಸವರಾಜ್ ಅವರಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಹಾಲಿ ಎಂಪಿ ಬಿಜೆಪಿ ಅವರಿರೋದ್ರಿಂದ ಬಿಜೆಪಿ ಅವರು ಫಸ್ಟ್ ರಿಯಾಕ್ಷನ್ ತಗೊಳ್ತೀನಿ. ಈರಣ್ಣ ಕಡಾಡಿ ಅವರೇ, ಏನಾಗುತ್ತೆ ಈ ಸಲ ಬೆಳಗಾವಿ ಇದೊಂದು ಗಂಡು ಮೆಟ್ಟಿನ ನೆಲ. ಈ ಭಾಗದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೈಗಳನ್ನು ಬಲಪಡಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮೇ 7ನೇ ತಾರೀಕನ್ನು ಎದುರು ನೋಡ್ತಾ ಇದ್ದಾರೆ. ಇಡೀ ಜಿಲ್ಲೆಯ ಜನ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರ ಮುಖಾಂತರ ಸನ್ಮಾನ್ಯ ವಿಶ್ವಮಾನ್ಯ ನಾಯಕ ನರೇಂದ್ರ ಮೋದಿ ಅವರನ್ನ ಕೈಗಳನ್ನು ಬಲಪಡಿಸಬೇಕಂತೇಳಿ ಅತ್ಯಂತ ಕಾತರದಿಂದ ಕಾಯ್ತಾ ಇದ್ದಾರೆ. ನಿಶ್ಚಿತವಾಗಿ 2 ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿ ಇಲ್ಲಿ ಗೆಲ್ತಾರೆ. ಮೋದಿ ಹೊರತುಪಡಿಸಿದರೆ ನಿಮ್ಮ ಅಭ್ಯರ್ಥಿ ಯಾಕೆ ಗೆಲ್ಲಬೇಕು? ನಮ್ಮ ಅಭ್ಯರ್ಥಿ ಬಹಳ ಅನುಭವಿ ಅಭ್ಯರ್ಥಿ, ಅನೇಕ ಪದಗಳನ್ನು ನಿರ್ವಹಣೆ ಮಾಡಿದಂಥವರು. ಈಗಾಗಲೇ ಮುಖ್ಯಮಂತ್ರಿಗಳಾಗಿ, ವಿಧಾನಸಭಾಧ್ಯಕ್ಷರಾಗಿ, ಮಂತ್ರಿಗಳಾಗಿ, ಈ ಭಾಗದ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಜನಸಾಮಾನ್ಯರ ಜೊತೆ ಬೆರೆತಕ್ಕಂಥ ಅನುಭವಿ ರಾಜಕಾರಣಿ. ಹೀಗಾಗಿ ಅವರ ಗೆಲುವಿನಿಂದ ಬೆಳಗಾವಿಯ ಡೆವಲಪ್ಮೆಂಟ್ನ ಓಟ ಇನ್ನೂ ಜಾಸ್ತಿ ಆಗ್ತದೆ ಮತ್ತು ಹೈಕಮಾಂಡ್ ಮೇಲೆ ಒಳ್ಳೆಯ ಪ್ರಭಾವ ಬೀರ್ತಕ್ಕಂಥ ಅಭ್ಯರ್ಥಿ ಇರೋದ್ರಿಂದ ಅವ್ರು ಗೆಲ್ಲೇಬೇಕಾದಂಥ ಅನಿವಾರ್ಯತೆ ಇವತ್ತಿದೆ, ಸೃಷ್ಟಿಯಾಗಿದೆ. ಮಾಂತೇಶ್ ಕವಟಗಿಮಠ ಅವರ, ಜಗದೀಶ್ ಶೆಟ್ಟರ್ ಇಲ್ಲಿ ಯಾಕೆ ಬಂದ್ರು? ಇಲ್ಲಿ ಜನ ಯಾಕೆ ಓಟ್ ಹಾಕ್ಬೇಕು ಅವ್ರಿಗೆ? ಸಂಘಟನೆ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಒಬ್ಬ ಹಿರಿಯ ನಾಯಕರು, 6 ಬಾರಿ ಶಾಸಕರಾಗಿ, ವಿಧಾನಸಭೆಯ ಅಧ್ಯಕ್ಷರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಒಬ್ಬ ಅನುಭವಿ ರಾಜಕಾರಣಿಯನ್ನ ಭಾರತೀಯ ಜನತಾ ಪಕ್ಷ ಇವತ್ತು ಅಭ್ಯರ್ಥಿಯಾಗಿ ನಿಲ್ಲಿಸಿದೆ. ಹೀಗಾಗಿ ಒಂದು ಅವಕಾಶವನ್ನ ಬೆಳಗಾವಿ ಜನತೆ ಅವರಿಗೆ ಕೊಡಲಿದೆ. 2 ಲಕ್ಷಗಳಿಗಿಂತ ಹೆಚ್ಚು ಅಂತರದಿಂದ ಜಗದೀಶ್ ಶೆಟ್ಟರ್ ಅವರು ಗೆಲ್ಲಲಿದ್ದಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಚನ್ನರಾಜ್ ಹಟ್ಟಿಹೊಳಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬಿಜೆಪಿ ಅವರು ಹೇಳ್ತಾರೆ ಎಲ್ಲಿ ಹೋದ್ರೂ ಮೋದಿ ಅಲ್ಲೇ ಇದೆ, ಎಲ್ಲಿ ಹೋದ್ರೂ ಮೋದಿ ಅಲ್ಲೇ ಇದೆ, ಬಿಜೆಪಿ ಚಿಹ್ನೆಗೆ ಯಾರು ನಿಂತ್ಕೊಂಡ್ರು ಗೆಲ್ತಾರೆ. ಅಂಥದ್ರಲ್ಲಿ ನಿಮ್ಮ ಅಳಿಯ ನೀವು ಕ್ಯಾಂಡಿಡೇಟ್ ಮಾಡಿದಿರಿ, ಯಾಕೆ ಗೆಲ್ಲಿಸ್ಬೇಕು ಬೆಳಗಾವಿ ಜನ ಅವರು? ಹುಲಿಸರವ ಗಂಡು ಮೆಟ್ಟಿದ ನಾಡಿನಲ್ಲಿ ನಮ್ಮ ಬೆಳಗಾವಿ ಹುಲಿ ಸ್ಪರ್ಧೆ ಮಾಡಬೇಕಾದ್ರೆ ಬಾಡಿಗೆ ಕ್ಯಾಂಡಿಡೇಟ್ ನಡೆದ್ರು ನೋಡ್ರಿ. ಇದೇ 9 ತಿಂಗಳ ಹಿಂದ್ಗಡೆ 6 ಸರಿ ಗೆದ್ದಿದ್ದಾರಂತ ಅವ್ರ ಬಾಯಿಂದಾನೆ ಬಂದಿದೆ. ಒಂದು ಬಿಜೆಪಿಯಲ್ಲಿ ಅವರನ್ನ ಗುರುತಿಸಿ ಪ್ರತಿಯೊಂದು ಹುದ್ದೆಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ನನಗನ್ಸುತ್ತೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಹುದ್ದೆಯನ್ನ ಬಿಜೆಪಿಯಲ್ಲಿ ಯಾರಾದರೂ ಅದನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಅದು ಜಗದೀಶ್ ಶೆಟ್ಟರ್ ಅವರು. ಮುಖ್ಯಮಂತ್ರಿ ಆದರು, ತದನಂತರ ಅಧ್ಯಕ್ಷರು ಕೂಡ ಆದರು, ಸ್ಪೀಕರ್ ಕೂಡ ಆದರು, ವಿರೋಧ ಪಕ್ಷದ ನಾಯಕರು ಕೂಡ ಆದರು, 2 ಸರಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆದರು. ಇಷ್ಟೆಲ್ಲ ಆದರೂ ಕೂಡ ಕೇವಲ 1 ಸಾರಿ ಅವರಿಗೆ ಟಿಕೆಟ್ ತಪ್ಪಿಸಿದ್ದಾರೆ ಅಂತ ಅಂದ್ಬಿಟ್ಟು ಪಕ್ಷ ನಿಷ್ಠೆಯನ್ನು ಮರೆತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ಬಂದಂಥ ವ್ಯಕ್ತಿ. ಅಲ್ಲ, ಅವರು ಪಕ್ಷ ಬಿಟ್ಟು ನಿಮ್ಮ ಪಕ್ಷಕ್ಕೆ ಬಂದಾಗ ರನ್ನ ಚಿನ್ನ ಎಲ್ಲ ಆಗ್ಬಿಟ್ಟಿದ್ರು ಅವರು. ಅದೇ ಹೇಳ್ತಾ ಇದ್ದೀನಿ. ಜಗದೀಶ್ ಶೆಟ್ಟರ್ ಅವರು ಅಸಹ್ಯ ಮಾಡ್ತಾ ಇದ್ದಾರೆ. ಅವ್ರು ಬಂದ್ಬಿಟ್ಟು ಇದೇ ಪ್ರಧಾನಮಂತ್ರಿ ಆದಂಥ ಮೋದಿ ಅವ್ರನ್ನ ಒಳ್ಳೆ ಶಬ್ದದಲ್ಲಿ ಬೈದಂಥ ಒಬ್ಬ ವ್ಯಕ್ತಿ ಇವತ್ತು ಜಗದೀಶ್ ಶೆಟ್ಟರ್ ಅವರು. ಪ್ರಹ್ಲಾದ್ ಜೋಶಿ ಅವ್ರ ಮೇಲೆ ಆರೋಪ ಮಾಡಿದ್ರು ಜಗದೀಶ್ ಶೆಟ್ಟರ್ ಅವರು, ಯಡಿಯೂರಪ್ಪ ಅವ್ರ ಮೇಲೆ ಆರೋಪ ಮಾಡಿದ್ರು. ಕಂಪ್ಲೀಟ್ ಬಿಜೆಪಿ ಸಿಸ್ಟಮ್ ಮೇಲೆ ಜಗದೀಶ್ ಶೆಟ್ಟರ್ ಅವರು ನಾನಾ ರೂಪದಲ್ಲಿ ಆರೋಪ ಮಾಡಿದಂಥ ವ್ಯಕ್ತಿ. ಒಂದು ಕ್ವಶನ್ ನಾನು ನಮ್ಮ ಹಿರಿಯ ಬಿಜೆಪಿ ಮುಖಂಡರಿಗೆ ಕೇಳಿಕ್ ಬಯಸ್ತೇನೆ. ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ಗೆ ನಿಮ್ಮ ಪಕ್ಷ ಏನಕ್ಕೆ ಟಿಕೆಟ್ ಕೊಡಲಿಲ್ಲ? ಅವ್ರು ಸೋಲ್ತಾರಂತ ಕೊಡಲಿಲ್ಲ, ಅವ್ರಿಗೆ ವಯಸ್ಸಾಗೈತೆ ಅಂತ ಕೊಡಲಿಲ್ಲ, 2ರಲ್ಲಿ ಉತ್ತರ ಕೊಡಬೇಕು. ಈಗ ಯಾವ ಅನಿವಾರ್ಯತೆ ಉದ್ಭವವಾಗಿದೆ? ನಿಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೂ ಮುಖಂಡರಿಲ್ವಾ? ಯಾರು ಏಬಲ್ ಕ್ಯಾಂಡಿಡೇಟ್ ಇಲ್ವಾ? ಅಥವಾ ನಿಮ್ಮಲ್ಲಿ ಯಾರೂ ಟಿಕೆಟೇ ಕೇಳಲಿಲ್ವಾ? ಇಷ್ಟೆಲ್ಲ ಇದ್ರೂ ಕೂಡ ವಿಧಾನಸಭೆ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ನಿರಾಕರಣೆ ಮಾಡಿದಂಥ ಪಕ್ಷ ಇವತ್ತು ಯಾವ ಅನಿವಾರ್ಯ ಪರಿಸ್ಥಿತಿ ಉದ್ಭವ ಆಗಿದೆ ಬೆಳಗಾವಿಗೆ ತಂದು ಅವರಿಗೆ ನೀವು ಟಿಕೆಟ್ ಕೊಟ್ಟಿದ್ದೀರಾ? ಇದು ನನ್ನ ಪ್ರಶ್ನೆ. ಬಸವರಾಜ್ ಅವರು, ಅಕ್ಕ ಮಿನಿಸ್ಟ್ರು, ತಮ್ಮ MLC, ಈಗ ಮತ್ತೆ ಅವ್ರ ಮಗ MP,
ಅಂದ್ರೆ ಕುಟುಂಬ ರಾಜಕಾರಣ ಬೆಳಗಾವಿಯಲ್ಲಿ ಎಷ್ಟು ಸ್ಟ್ರಾಂಗ್ ಅನ್ನೋದು ತೋರಿಸುತ್ತೆ. ಹಾಗೇನಿಲ್ಲ, ಒಂದು ಪಕ್ಷ ತನ್ನ ಅಭ್ಯರ್ಥಿಯನ್ನು ಗುರುತಿಸಬೇಕಾದ್ರೆ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರ ಒಂದು ಅಭಿಪ್ರಾಯವನ್ನು ಕೇಳುತ್ತೆ. ಅದೇ ರೀತಿ ಗೆಲ್ಲುವ ಒಂದು ಅಭ್ಯರ್ಥಿಯನ್ನು ಹುಡುಕಾಡುತ್ತೆ ಪಕ್ಷದ ಹೈಕಮಾಂಡ್. ಅದೇ ಆ ಒಂದು ಬೇಸ್ನಲ್ಲಿ ಅವರು ಮಾವ MLC ಇರ್ಬೋದು, ತಾಯಿ ಸಚಿವೆ ಇರ್ಬೋದು, ಅದು ಇಲ್ಲಿ ಗಣನೆಗೆ ಬರೋಲ್ಲ ನನ್ನ ದೃಷ್ಟಿಯಲ್ಲಿ. ಯಾಕಂದರೆ ಗೆಲ್ಲುವಂಥ ಕುದುರೆ ಯಾವುದೇ ಪಕ್ಷ ಇರಲಿ ಇವತ್ತು ತಮ್ಮ ಕ್ಷೇತ್ರದಲ್ಲಿ ಗೆಲ್ಲುವಂಥ ಕುದುರೆನ ನೋಡಬೇಕಾಗತ್ತೆ. ಆ ಒಂದು ಬೇಸ್ನಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಪಕ್ಷದವರು ಸರ್ವೆ ಮಾಡಿ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನು ಆಯ್ಕೆ ಮಾಡಿದರು. ಸೊ ಆ ಆಯ್ಕೆ ಅತ್ಯಂತ ಸೂಕ್ತವಾದದ್ದು ಅಂತ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಆಗಿದೆ. ಅದೇ ರೀತಿ ಕೂಡ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಅವರ ಸಲುವಾಗಿ ದುಡಿತಾ ಇದ್ದಾರೆ. ಗೆಲ್ಲುವಂತ ಒಂದು ಸೂಚನೆ ಕಂಡು ಬರ್ತಾ ಇದೆ. ಚಂದ್ರರಾಜ್ ಅವರು ಒಂದು ವಿಷಯ ರೇಸ್ ಮಾಡಿದರು. ನಮ್ಮ ವೇದಿಕೆಯ ಮೇಲೆ ಬಿಜೆಪಿಯ ಪರವಾಗಿ ಜಗದೀಶ್ ಶೆಟ್ಟರ್ ಪರವಾಗಿ ಬಂದಿರುವಂಥ ಇಬ್ರು ಕೂಡ ಈ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಇಬ್ರು ಕೂಡ ಆಕಾಂಕ್ಷಿಯಾಗಿದ್ರು. ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ ನಡೀತು ಸರ್. ಕಡಾಡಿಯವರೇ, ಇಲ್ಲ, ಒಂದು ಚಂದ್ರರಾಜ್ ಅವರು ಒಂದು ಪ್ರಶ್ನೆಯನ್ನೇ ಇತ್ತು, ಏನಂತಂದ್ರೆ ಯಾಕೆ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ವಿಧಾನಸಭಾ ಎಲೆಕ್ಷನ್ ವಿಧಾನಸಭೆ ಚುನಾವಣೆಯಲ್ಲಿ ಯಾಕೆ ಟಿಕೆಟ್ ಕೊಡಲಿಲ್ಲ ಅನ್ನುವಂಥದ್ದು ನಮ್ಮ ಪಕ್ಷದ ಆಂತರಿಕ ವಿಷಯ. ಅದನ್ನು ನಾವು ಮಾತಾಡ್ತೀವಿ. ಒಂದು ನಾನು ಕೇಳಲಿಕ್ಕೆ ಬಯಸ್ತೇನೆ, ನೀವು ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂಥ ಪಾರ್ಟಿ ಅಂತೇಳಿ 100 ವರ್ಷ ಇತಿಹಾಸ ಇರ್ತಕ್ಕಂಥ ಪಾರ್ಟಿ, ಯಾರು ಯಾವ ಪಾರ್ಟಿ ಬಿಡ್ತಾರಂತೇಳಿ ಪಕ್ಷಗಳಿಂತ ದಿನ ಕಾಯ್ತಾ ಇದ್ರಿ. ನಿಮಗೆ ನಿಲ್ಲೋಕೆ ಜನನೇ ಇರಲಿಲ್ಲ ನಿಮ್ಮ ಹತ್ರ. ನೀವು ಜಗದೀಶ್ ಶೆಟ್ಟರ್ ಅವ್ರನ್ನು ಇಮಿಡಿಯೇಟ್ ಕರ್ಕೊಂಡ್ರಿ. ನೀವೀಗ ಅವರ ಒಳ್ಳೆಯವರು ಅಲ್ಲ ಅಂತ ಹೇಳ್ತಿರಲ್ಲ, ನೀವ್ಯಾಕೆ ಕರ್ಕೊಂಡ್ರಿ? ನೀವ್ಯಾಕೆ ಟಿಕೆಟ್ ಕೊಟ್ರಿ? ಲಕ್ಷ್ಮಣ್ ಸವದಿ ಅವರು ನೀವು ಕರ್ಕೊಂಡ್ರಿ, ನೀವ್ಯಾಕೆ ಟಿಕೆಟ್ ಕೊಟ್ರಿ? ಇದು ಒಂದು. ಎರಡನೇದ್ದು, ನೀವು ಲೋಕಸಭೆ ಚುನಾವಣೆ ಪ್ರಾರಂಭ ಆದ ನಂತರ ನಿಮ್ಮ ಹೇಳಿಕೆ ಏನಾಗಿತ್ತು? ನಿಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳೇ ಹೇಳಿಕೆ ಕೊಟ್ಟರು. ಏನು ಹೇಳಿಕೆ ಕೊಟ್ಟರು? ಈ ಜಿಲ್ಲೆಯಲ್ಲಿ ನಾವು ಕಾರ್ಯಕರ್ತರಿಗೆ ಆದ್ಯತೆಯನ್ನು ಕೊಡ್ತೀವಿ, ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬದಿಂದ ನಾವು ಯಾರೂ ಸ್ಪರ್ಧೆ ಮಾಡೋದಿಲ್ಲ ಅಂತ ಒಂದ್ಸಲ ಹೇಳಿದ್ರಿ. ಇನ್ನೊಂದ್ಸಲ ಹೇಳಿದ್ರಿ, ಇಂಟರ್ನ್ಯಾಷನಲ್ ಶೆಪರ್ಡ್ ಒಂದು ಮೀಟಿಂಗ್ ನಡೀತು ಕುರುಬ ಸಮಾಜದ್ದು. ಆ ನಡೆದಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ವೇದಿಕೆ ಮೇಲೆ ನೀವು ಹೇಳಿದ್ರಿ. ಏನು ಹೇಳಿದ್ರಿ? ನಾವು ಹಿಂದುಳಿದ ವರ್ಗಕ್ಕೆ ಆದ್ಯತೆಯನ್ನು ಕೊಡ್ತೀವಿ, ಒಂದು ಟಿಕೆಟನ್ನು ಕೊಡ್ತೀವಿ ಅಂತೇಳಿ, ಹಾಲು ಮತ್ತು ಸಮಾಜಕ್ಕೆ ಕೊಡ್ತೀವಿ ಅಂತ ಹೇಳಿದ್ರಿ. ಇವತ್ತು 2 ಟಿಕೆಟನ್ನು ಒಂದು ಕಡೆ ಕಾರ್ಯಕರ್ತರಿಗೂ ಮೋಸ ಮಾಡಿದ್ರಿ, ಇನ್ನೊಂದು ಕಡೆ ಹಿಂದುಳಿದ ಸಮಾಜಕ್ಕೂ ನೀವು ಮೋಸ ಮಾಡಿದ್ರಿ. ಕೇವಲ ಇವತ್ತು ಚುನಾವಣೆ ಎಲ್ಲಿಗೆ ಬಂದು ನಿಂತದಂದ್ರೆ ಯಾವುದೇ ಸಮಸ್ಯೆಗೆ ಸ್ಪಂದನೆ ಇಲ್ಲದೆ ಕೇವಲ ಮಂತ್ರಿಗಳ ಮಕ್ಕಳೇ ಅನ್ನುವಂಥ ಒಂದೇ ಆಧಾರ ಅವರಿಗೆ. ಅದನ್ನ ಇಟ್ಕೊಂಡು ನೀವು ಇವತ್ತು ಟಿಕೆಟ್ ಕೊಡ್ತಾ ಇದ್ದೀರಲ್ಲ. ಕಾಂಗ್ರೆಸ್ಸಿನ 100 ವರ್ಷದ ಇತಿಹಾಸ ಇರ್ತಕ್ಕಂಥ ಪಾರ್ಟಿ ಇದೇ, ಇಷ್ಟೇನಾ ನಿಮ್ದು? ಕಡಾಡಿಯವರೇ, ಕುಟುಂಬ ರಾಜಕಾರಣದ ಬಗ್ಗೆ ಯಾರೇನ್ ಮಾತಾಡೋದು? ಎಲ್ಲಾ ಪಕ್ಷದಲ್ಲೂ ಬಹಳ ಅಲ್ಲ, ಸ್ವಲ್ಪ ಇದೆ. ನಿಮ್ಮಲ್ಲೂ ಸ್ವಲ್ಪ ಇದೆ, ಅವರಲ್ಲಿ ಜಾಸ್ತಿ ಇರ್ಬೋದು. ನಾನು ಕುಟುಂಬ ರಾಜಕಾರಣದ ಬಗ್ಗೆ ಏನ್ ಮಾತಾಡ್ತೀರಿ ನೀವು? ಕೇವಲ ಕುಟುಂಬದ ವಿಷಯ ಹೇಳ್ತಾ ಇಲ್ಲ. ಒಂದು ರಾಷ್ಟ್ರೀಯ ಪಕ್ಷ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಂತ. ಇನ್ನೊಂದು ಪಾರ್ಟಿಯಿಂದ ಯಾರು ಹೊರಗಡೆ ಬರ್ತಾರೆ ಕಾಯುವಂತ ಸ್ಥಿತಿ ಒಂದು. ಇನ್ನೊಂದು ಕಡೆ ಕಾರ್ಯಕರ್ತರನ್ನ ಬೆಳೆಸ್ತಕ್ಕಂಥದಕ್ಕೆ ಆಗ್ತಾ ಇಲ್ಲ, ಕಾರ್ಯಕರ್ತರು ಆಗ್ತಾ ಇಲ್ಲ. ಇನ್ನೊಂದು ಕಡೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀನಿ, ನೀವು ಆ ಟಿಕೆಟನ್ನೇ ಕೊಡಲಿಲ್ಲ. ನೀವು ಇನ್ನೊಬ್ಬರ ಬಗ್ಗೆ ಮಾತಾಡುವಂಥದ್ದು ಏನು ಅರುತ್ತೆ ಅಂತ ನನ್ನ ಪ್ರಶ್ನೆ. ಮೋದಿ ಬಿಟ್ರೆ ಇನ್ನೇನಿದೆ ಸರ್ ಈ ಸಲ ಓಟ್ ಕೇಳಕ್ ನಿಮಗೆ? ಮೋದಿಗೆ ಓಟ್ ಹಾಕಿ, ಮೋದಿಗೆ ಓಟ್ ಹಾಕಿ. ಲೋಕಸಭೆಗೆ ನಡೀತಕ್ಕಂಥ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷ, ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಗಳು ಯಾವ ಆಧಾರದ ಮೇಲೆ ನೀವು ಚುನಾವಣೆಗೆ ಹೋಗ್ತೀರಿ? ನೀವು ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಚುನಾವಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ನಮ್ಮ ನಾಯಕರು, ರಾಷ್ಟ್ರದ ನಾಯಕತ್ವವನ್ನು ಮಾಡ್ತಕ್ಕಂಥ ಹೆಸರನ್ನು ಹೇಳಬೇಕಾಗ್ತದೆ. ಇವತ್ತು ಇಂಡಿಯಾ ಒಕ್ಕೂಟದಲ್ಲಿರ್ತಕ್ಕಂಥ ಅನೇಕ 40-45 ಪಕ್ಷಗಳಿದ್ದಾವೆ. ಇವತ್ತು ಇರ್ತಕ್ಕಂಥವ್ರು ಯಾರು? ಕೇಜ್ರಿವಾಲ್ ನಿಮ್ಮ ನಾಯಕರ? ಬೇಡ, ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಧಾನಮಂತ್ರಿಗಳನ್ನಾಗಿ ಮಾಡ್ತೀರಾ? ಇದಕ್ಕೆ ಉತ್ತರ ಬೇಕು. ನೀವು ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ ಪಕ್ಷ ಒಟ್ಟು 540 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇದೆ. 272 ಕ್ಷೇತ್ರಗಳನ್ನ ಗೆಲ್ಲಬೇಕಾಗ್ತದೆ. ಆದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನೀವು ಮಾಡಿರ್ತಕ್ಕಂಥ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ಸ್ಥಾನ ಎಷ್ಟು? 242. ಅಂದ್ರೆ ಕಾಂಗ್ರೆಸ್ಗೆ ನಾಯಕತ್ವ ಇಲ್ವಾ? ಇರ್ತಕ್ಕಂಥ ಯಾವ ರಾಷ್ಟ್ರೀಯ ಪಕ್ಷಗಳನ್ನ ಪ್ರಧಾನಮಂತ್ರಿಗಳಾಗಿ ಅಭ್ಯರ್ಥಿಯನ್ನಾಗಿ ನೀವು ಘೋಷಣೆ ಮಾಡ್ತೀರಿ? ರಾಷ್ಟ್ರೀಯ ಆಧಾರದ ಮೇಲೆ ರಾಷ್ಟ್ರದ ನಾಯಕತ್ವವನ್ನು ನಿರ್ಧಾರ ಮಾಡತಕ್ಕಂಥ ಚುನಾವಣೆಯಲ್ಲಿ ನಿಮಗೆ ನಾಯಕತ್ವ ಇಲ್ಲ. ನಾವು ಮೋದಿ ಅವರು ನಮ್ಮ ನಾಯಕರು ಅಂತ ಹೇಳಿದ್ರೆ ಏನು ತಪ್ಪಿದೆ? ಮೋದಿ ಅವರನ್ನ ಇಡೀ ನಮ್ಮ ಒಕ್ಕೂಟ ಒಪ್ಕೊಂಡು ಇವತ್ತು ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ. ನಿಮ್ಮಲ್ಲಿ ಯಾಕೆ ನಾಯಕತ್ವ ಇಲ್ಲ? ಮೋದಿ ವಿರುದ್ಧ ಯಾರು ಅನ್ನೋ ಪ್ರಶ್ನೆನ ಅವ್ರು ಕೇಳ್ತಾರೆ. ನಮ್ಮಲ್ಲಿ ಸಾಮೂಹಿಕ ನಾಯಕತ್ವ ಇದೆ ನೋಡಿ. ಒಂದು ಪ್ರಜಾಪ್ರಭುತ್ವ ಸಿಸ್ಟಮ್ನಲ್ಲಿ ಆರಿಸಿ ಬಂದಂಥ ಸಂಸದರಿರ್ಬೋದು,
ವಿಧಾನಸಭೆಯ ಸದಸ್ಯರಿರ್ಬೋದು, ಒಂದು ವ್ಯವಸ್ಥೆಯಲ್ಲಿ ನಾವು ಲೀಡರ್ ಆಫ್ ದಿ ಹೌಸ್ ಅಂತ ಒಂದು ಸೆಲೆಕ್ಟ್ ಮಾಡುವಂಥ ಒಂದು ಪರಂಪರೆ ಇದೆ. ಇವರಲ್ಲಿ ಏನಿದೆ, ಒಂದು ಹಿಟ್ಲರಿಸಮ್ ಅಂತ ನಾವೇನು ಕರಿತೀವಿ, ಸನ್ಮಾನ್ಯ ಮೋದಿ ಅವರ ಹೆಸರನ್ನ ಇವರು ಯಾವ ಮಟ್ಟಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ಮೋದಿ ಅವ್ರನ್ನ ಬಿಟ್ಟರೆ BJP ಇಲ್ಲ, ಮೋದಿ ಅವ್ರನ್ನ ಬಿಟ್ಟರೆ ದೇಶ ಇಲ್ಲ, ಮೋದಿ ಅವ್ರನ್ನ ಬಿಟ್ಟರೆ ಪ್ರಜಾಪ್ರಭುತ್ವ ಇಲ್ಲ, ಮೋದಿ ಅವ್ರನ್ನ ಬಿಟ್ಟರೆ ಸಂವಿಧಾನ ಇಲ್ಲ. ಇಷ್ಟು ಮಟ್ಟಿಗೆ ಒಂದು ವ್ಯಕ್ತಿ ಆಧಾರಿತ ರಾಜಕಾರಣ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಆರೋಗ್ಯಕರಣ ಹಾನಿಕರಣ ಅಂತ ಒಂದು ಚರ್ಚೆ ಮಾಡಬೇಕಾಗುತ್ತೆ. ಇಂದಿರಾ ಗಾಂಧಿ ಅವರಿದ್ದಾಗ ನೀವು ಹಂಗೆ ಇದ್ರಿ ಸರ್. ಇವತ್ತು ಇಂದಿರಾ ಗಾಂಧೀಜಿ ಅವರು ಒಂದು ತೆಗೆದುಕೊಂಡಂತ ಕ್ರಾಂತಿಕಾರಿ ನಿರ್ಣಯಗಳು, ಅದು ಲ್ಯಾಂಡ್ ಸೀಲಿಂಗ್ ಆಕ್ಟ್ ಇರ್ಬೋದು, ಬ್ಯಾಂಕ್ಗಳ ರಾಷ್ಟ್ರೀಕರಣ ಇರ್ಬೋದು, ಬಹುದೊಡ್ಡ ಈ ಕ್ರಾಂತಿಕಾರಿ ನಿರ್ಣಯಗಳೇ ಇವತ್ತು ನಮ್ಮ ಭಾರತ ದೇಶದ ಈ ಪ್ರಗತಿಯ ಬುನಾದಿ. ಆ ಒಂದು ಸಂದರ್ಭದಲ್ಲಿ ನಾವು ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅನ್ನು ತರಲಿಲ್ಲ ಅಂತಂದ್ರೆ ಇಷ್ಟೆಲ್ಲ ಒಂದು ಬೆಳವಣಿಗೆ ನಮ್ಮ ಭಾರತ ದೇಶದಲ್ಲಿ ಆಗ್ತಿತ್ತು. ಯಾಕಂತಂದ್ರೆ ಒಂದು ರೈತಾಪಿ ವರ್ಗವನ್ನ ಅವಲಂಬಿತ ಪ್ರದೇಶ ನಮ್ಮ ಅಲ್ಲ, ಭಾರತ ಅದಕ್ಕೆ ದೇಶ. ರಾಹುಲ್ ಗಾಂಧಿ ವೋಟ್ ಹಾಕ್ರಿ ಅಂತ ನೀವು ಹೇಳೋದು. ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷದ ನಾಯಕರು, ಓಕೆ, ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡುವಂತ ಒಂದು ನಿಷ್ಠಾವಂತ ನಾಯಕರು, ಭಾರತ ದೇಶದ ಜನರ, ಬಡವರ ಬಗ್ಗೆ, ಎಲ್ಲಾ ವರ್ಗದ ಜನರ ಬಗ್ಗೆ ಕಳಕಳಿ ಇಟ್ಟಂತ ಒಬ್ಬ ವ್ಯಕ್ತಿ. ಕನ್ಯಾಕುಮಾರಿಯಿಂದ ನಾವು ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡಿದಂತ ಸುಮಾರು 4,000 ಕಿಲೋಮೀಟರ್ ಯಾತ್ರೆ ಮಾಡಿದಂತ ಒಬ್ಬ ಧೀಮಂತ ನಾಯಕರವರು. ಇಷ್ಟೆಲ್ಲ ಇಟ್ಕೊಂಡು ನೀವು ಈ ಸಲ ಬಿಜೆಪಿನ ಅಧಿಕಾರದಿಂದ ತಡಿಬೇಕು, ಅಧಿಕಾರಕ್ಕೆ ಬರ್ದಂಗೆ ನಿಲ್ಲಿಸಬೇಕು ಅಂತೀರಿ. ಬಟ್ 272 ಕ್ಷೇತ್ರ ನೀವು ಸ್ಪರ್ಧೆ ಸಹಿತ ಮಾಡಿಲ್ಲ. ನಮ್ಮ ದಕ್ಷಿಣ ರಾಜ್ಯಗಳಲ್ಲಿ ಇವರ ಎಕ್ಸಿಸ್ಟೆನ್ಸ್ ನೀವು ಹೇಳ್ಬೇಕು. ಕೇರಳ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ಇಲ್ಲಿ ಇವ್ರ ಎಕ್ಸಿಸ್ಟೆನ್ಸ್ ಇಲ್ಲ. ಒಂದು ರಾಷ್ಟ್ರೀಯ ಪಕ್ಷ 540 ಸ್ಥಾನಗಳ ಪೈಕಿ ನೀವು ಯುವರ್ ಕಂಟೆಸ್ಟಿಂಗ್ ಓನ್ಲಿ 240 ಸೀಟ್ಸ್. ಇದನ್ನ ಅರ್ಥ ಮಾಡ್ಕೋಬೇಕು, ದಯವಿಟ್ಟು ಅರ್ಥ ಮಾಡ್ಕೋಬೇಕು ಚಂದ್ರರಾಜ್ ಅವರು. ಇವತ್ತು ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜಕೀಯ ಪಕ್ಷಗಳನ್ನ ನೀವು ತೆಗೆದುಕೊಂಡು ಚುನಾವಣೆಗೆ ಹೋಗ್ತಾ ಇದ್ದೀರಿ. ತಮಿಳುನಾಡಿನಲ್ಲಿ ನೀವು ಏನು ಹೇಳ್ತಾ ಇದ್ದೀರಿ, BJPಗೆ ನೆಲೆ ಇಲ್ಲ ಅಂತೇಳಿ. ದಯವಿಟ್ಟು ರಿಸಲ್ಟ್ ಅಬ್ಸರ್ವ್ ಮಾಡೋಣ. ಈಗ ಯಾಕದು ಜೂನ್ 4 ನೋಡಿ ನೀವು. ವಾಟ್ ಅಬೌಟ್ ತೆಲಂಗಾಣದಲ್ಲಿ ಸಹಿತ ಅಚ್ಚರಿ ರಿಸಲ್ಟ್ ಅನ್ನ ನೀವು ಕಾಣಲಿದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.